ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಚಾನಲ್ಗೆ ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಟಿಗೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಒಂದು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅದೇ ರೀತಿ ಒಂದು ಆಪ್ಷನ್ಸ್ಗಳಿವೆ, ಅದರ ಒಂದು ಕಂಪ್ಲೀಟ್ ಆಗಿರೋ ಡೀಟೇಲ್ಸನ್ನು ನಾವು ಡಿಸ್ಕಷನ್ ಮಾಡೋಣ. ಯಾಕಂತಂದರೆ ಈ ನಾಲ್ಕು ಆಪ್ಷನ್ಸ್ ಇವೆ. ಒಂದು ವರ್ಷ ಇದು ಕೇಳ್ತಾನೆ, ಒಂದು ವರ್ಷ ಇದು ಕೇಳ್ತಾನೆ, ಒಂದು ವರ್ಷ ಇದು ಕೇಳ್ತಾನೆ, ಒಂದು ವರ್ಷ ಇದು ಕೇಳ್ತಾನೆ. ಈ ರೀತಿ ಮೇಲೆ ಕೆಳಗೆ ಅದೇ ಒಂದು ಟಾಪಿಕ್ನಲ್ಲೇ ಸುತ್ತಮುತ್ತ ತಿರುಗ್ತಿರ್ತಾನೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ. ಮೊದಲೇ ನೋಡಿ, ಭಾರತದ ಪುನರುಜ್ಜೀವನ ಪಿತಾಮಹ. ಇಲ್ಲಿ 101ನೇ ಪ್ರಶ್ನೆ ಆಗಿತ್ತು. 2022ರಲ್ಲಿ 101ನೇ ಪ್ರಶ್ನೆ ಆಗಿತ್ತು. ಇದು ಭಾರತ ಪುನರುಜ್ಜೀವನ ಪಿತಾಮಹ ಯಾರು ಅಂತೇಳಿ ಆಪ್ಷನ್ಸ್ ಇರ್ತವೆ. ಆಮೇಲೆ 2021 ಕೇಳಿದ್ದಾನೆ, 2020ರಲ್ಲಿ ಕೇಳಿದ್ದಾನೆ, 2019 ಕೇಳಿದ್ದಾನೆ, 2017ರಲ್ಲಿ, 2015ರಲ್ಲಿ ಕೂಡ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ, ಈ ರೀತಿಯಾದ ಪ್ರಶ್ನೆಯನ್ನು. ಇದಕ್ಕೆ ಉತ್ತರ ನೋಡಿ, ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ಪುನರುಜ್ಜೀವನದ ಪಿತಾಮಹ ಆಗಿದ್ದರು. ಆಮೇಲೆ ನೋಡಿ ಫ್ರೆಂಡ್ಸ್, ರಾಜಾರಾಮ್ ಮೋಹನ್ ರಾವ್ ಅವರಿಗೆ ಏನಂತ ಕರಿತಾಯಿದ್ರು? ಆಧುನಿಕ ಭಾರತದ ನವದ ಜನಕ ಅಂತ ಕರಿತಿದ್ರು, ನವಯುಗದ ಪ್ರವರ್ತಕ ಅಂತ ಕರಿತಿದ್ರು, ಆಮೇಲೆ ಪುನರುಜ್ಜೀವನದ ಉಷಾ ತಾರೆ ಅಂತ ಕರಿತಿದ್ರು, ವೈಚಾರಿಕತೆಯ ಪಿತೃ ಅಂತ ಕರಿತಿದ್ರು. ಇವರು 1828ರಲ್ಲಿ ಏನು ಮಾಡಿದ್ರು? ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಇನ್ನೊಂದು ಇವ್ರಿಗೆ ಬಿರುದೇನಪ್ಪ ಅಂತಂದ್ರೆ ಆಧುನಿಕ ಬೆಂಗಾಲಿ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ ಇವರಿಗೆ. ಆಧುನಿಕ ಬೆಂಗಾಲಿ ಸಾಹಿತ್ಯದ ಪಿತಾಮಹ ಯಾರಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಕರೀತಾರೆ. ಆಮೇಲೆ ಇನ್ನೇ ಹೇಳಿದ್ದೀನಿ, 1828ರಲ್ಲಿ ಏನು ಸ್ಥಾಪನೆ ಮಾಡ್ತಾರೆ? ಬ್ರಹ್ಮ ಸಮಾಜ. ಯಾವಾಗಪ್ಪ ಅಂದ್ರೆ ಆಗಸ್ಟ್ 20ರಂದು ಇದನ್ನು ಶುರು ಮಾಡ್ತಾರೆ ಅವರು. ಇನ್ನು ನೆಕ್ಸ್ಟ್ ಏನು ಹೇಳಬೇಕು ಅಂದರೆ ಇವ್ರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇವ್ರು ಏನು ಮಾಡ್ತಾರೆ? ಬೆಂಗಾಳಿ ಭಾಷೆಯಲ್ಲಿ ಏನು ಬರೀತಾರಪ್ಪ ಅಂದ್ರೆ ಸಂವಾದ ಕೌಮುದಿ. ಸಂವಾದ ಕೌಮುದಿ ಅಂತೇಳಿ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಇದನ್ನು ಏನಂತ ಕರೀತಾರೆ? ಈ ಸಂವಾದ ಕೌಮುದಿಯನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಕರೀತಾರೆ. ಬ್ರಹ್ಮ ಸಮಾಜದ ಬೈಬಲ್ ಯಾವುದು? ಸಂವಾದ ಕೌಮುದಿ. ಓಕೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಮೇಲೆ ಇವರೇ ಏನು ಮಾಡ್ತಾರೆ? 1814ರಾಗ ಏನು ಸ್ಥಾಪನೆ ಮಾಡ್ತಾರೆ? ಆತ್ಮೀಯ ಸಭಾ ಅಂತ ಸ್ಥಾಪನೆಯನ್ನು ಮಾಡ್ತಾರೆ. ಆತ್ಮೀಯ ಸಭಾ ಅಂತ ಸ್ಥಾಪನೆ ಮಾಡ್ತಾರೆ. ಇವರು ಏನು ಸತಿ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿರ್ತಾರೆ. ಭಾಳ ಒಂದು ಎಲ್ಲರ ಸಹಾಯವನ್ನು ತೆಗೆದುಕೊಂಡು ಸತಿ ಪದ್ಧತಿ ವಿರುದ್ಧ ಹೋರಾಟ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಅವಾಗಿನ ಗವರ್ನರ್ ಜನರಲ್ ಯಾರು ಇರ್ತಾರಪ್ಪ ಅಂದ್ರೆ ವಿಲಿಯಂ ಬೆಂಟಿಕ್ ಇರ್ತಾನೆ. ಆವಾಗ ಇವರ ಒಂದು ಹೋರಾಟ ಚಳುವಳಿಯನ್ನು ನೋಡಿ ಇವ ಏನು ಮಾಡ್ತಾನಂದ್ರೆ 1829 ಸತಿ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಯಾರು? ವಿಲಿಯಂ ಬೆಂಟಿಕ್ 1829ರಲ್ಲಿ ಇವರ ಒಂದು ಚಳುವಳಿಗೆ ಮಣಿದು ಸತಿ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಓಕೆ. ಇನ್ನು ನೆಕ್ಸ್ಟ್ ನೋಡೋಣ, ಇವರ ಜನನ ನೋಡ್ರಿ ಯಾವಾಗ ಅಂತೇಳಿ. ಆಗಸ್ಟ್ 14ರಂದು 1774ರಲ್ಲಿ ಹುಡ್ತಂದ್ರೆ ಬಂಗಾಳದ ಅಂದರೆ ಪಶ್ಚಿಮ ಬಂಗಾಳದ ರಾಧಾನಗರದಲ್ಲಿ ಇವರ ಜನನ ಆಗ್ತೈತಿ. ಆಮೇಲೆ ಇವರ ಮರಣ ನೋಡ್ರಿ ಯಾವಾಗ ಆಗುತ್ತಪ್ಪ ಅಂದ್ರೆ ಸೆಪ್ಟೆಂಬರ್ 27, 1833ರಲ್ಲಿ. ಎಲ್ಲಾಗುತ್ತೆ ಅಂದ್ರೆ ಇಂಗ್ಲೆಂಡ್ ಒಳಗೆ ಆಗುತ್ತೆ ಇವ್ರ ಮರಣ. ಓಕೆ, ಇಂಗ್ಲೆಂಡ್ ಒಳಗೆ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಆಮೇಲೆ ನೋಡಿರಿ ಸೆಕೆಂಡ್, ಸ್ವಾಮಿ ದಯಾನಂದ ಸರಸ್ವತಿ ಅನ್ನೋ ಆಪ್ಷನ್ಸ್ ಅದಲ್ಲ, ಈ ರೀತಿಯಾದ ಕ್ವಶನ್ನ ಕೇಳ್ತಾರೆ. ನೆಕ್ಸ್ಟ್ ಟೈಮ್ ಕೇಳಬಹುದು. ಇವ್ರು ಏನು ಮಾಡ್ತಾರೆ ಅಂದ್ರೆ 1875ರಲ್ಲಿ RS ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ. ಆಮೇಲೆ ನೋಡಿರಿ, ಸತ್ಯಾರ್ಥ ಪ್ರಕಾಶ ಅಂತೇಳಿ ಒಂದು ಗ್ರಂಥ ಬರೀತಾರೆ. ಇದು RS ಸಮಾಜದ ಬೈಬಲ್ ಅಂತ ಅನ್ಸ್ಕೊಂಡದ. ಆಮೇಲೆ ಇವರ ಘೋಷಣೆಗಳು ಏನಪ್ಪ ಅಂದ್ರೆ ವೇದಗಳಿಗೆ ಹಿಂತಿರುಗಿ ಮತ್ತು ಭಾರತೀಯರಿಗಾಗಿ ಭಾರತ ಅಂತ 2 ಘೋಷಣೆಯನ್ನು ಮಾಡ್ತಾರೆ ಇವರು. ಆಮೇಲೆ ಶುದ್ಧಿ ಚಳುವಳಿ ಅಂತ ಇವರು ಪ್ರಾರಂಭ ಮಾಡ್ತಾರೆ. ಯಾವ ಚಳುವಳಿ? ಶುದ್ಧಿ ಚಳುವಳಿ. ಇದು ಭಾಳ ಇಂಪಾರ್ಟೆಂಟ್. ಯಾರು ಚಾಲು ಮಾಡಿದ್ರು? ಸ್ವಾಮಿ ದಯಾನಂದ ಸರಸ್ವತಿಯವರು. ಇನ್ನು ನೋಡ್ರಿ ನೆಕ್ಸ್ಟ್ ಬರ್ತಾರೆ ಜ್ಯೋತಿಬಾ ಫುಲೆ ಅವರು. ನೋಡ್ರಿ 1873 ಸೆಪ್ಟೆಂಬರ್ 24ರಂದು ಏನು ಮಾಡ್ತಾರೆ? ಸತ್ಯ ಸೂಚಕ ಸಮಾಜನ
ಏನು ಸತ್ಯ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಮಹಾರಾಷ್ಟ್ರದಾಗ ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ ಇವರು. ಆಮೇಲೆ 1868ರಲ್ಲಿ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳಿಗಾಗಿ ಪ್ರಥಮ ಶಾಲೆಯನ್ನು ತೆಗಿತಾರೆ. ಫಸ್ಟ್ ಶಾಲೆಯನ್ನು ತೆಗೆದವರು ಹೆಣ್ಣು ಮಕ್ಕಳಿಗಾಗಿ ಇವರೇ ಜ್ಯೋತಿಬಾ ಫುಲೆ ಅವರು. ಆಮೇಲೆ ಇವರ ಹೆಂಡತಿ ಯಾರಪ್ಪ ಅಂತಂದ್ರೆ ಸಾವಿತ್ರಿಬಾಯಿ. ಇವರು ಸಾವಿತ್ರಿಬಾಯಿ ಫುಲೆ ಅವರು. ಓಕೆ, ಇನ್ನು ಸಾವಿತ್ರಿಬಾಯಿ ಫುಲೆಗೆ ಅವ್ರಿಗೆ ಏನಂತಾರಪ್ಪ ಅಂತಂದ್ರೆ ಇವ್ರಿಗೆ ಬಿರುದುಗಳು ಕೂಡ ಹಲವಾರು ಇವೆ. ಏನಂತಾರೆ ಅಂದ್ರೆ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಯಾರು, ಫಸ್ಟ್ ಶಿಕ್ಷಕಿ ಆಫ್ ಇಂಡಿಯಾ. ಭಾರತದ ಮೊದಲ ಶಿಕ್ಷಕಿ ಯಾರು, ಸಾವಿತ್ರಿಬಾಯಿ ಫುಲೆ ಅವರು. ಆಮೇಲೆ ಆಧುನಿಕ ಶಿಕ್ಷಣ ತಾಯಿ ಅಂತ ಕರೀತಾರೆ. ಆಧುನಿಕ ಶಿಕ್ಷಣದ ತಾಯಿ ಅಂತಲೂ ಕೂಡ ಸಾವಿತ್ರಿಬಾಯಿ ಫುಲೆ ಅವರನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಾರೆ ದಿ ಗ್ರೇಟ್ ಸ್ವಾಮಿ ವಿವೇಕಾನಂದ ಅವರು ಬರ್ತಾರೆ. ಜನವರಿ 12, 1863ರಲ್ಲಿ ಕಲ್ಕತ್ತಾದಲ್ಲಿ ಇವರು ಜನನ ಆಗ್ತೈತಿ. ತಂದೆ ವಿಶ್ವನಾಥ ದತ್ತ ಅವರು, ತಾಯಿ ಭುವನೇಶ್ವರಿ ದೇವಿಯವರು. ಗುರು ಯಾರಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರು. ಫ್ರೀ ಆಗಿತ್ತು ಅಂದರೆ ಕಲ್ಕತ್ತಾ ಹೋಗಿ ನೋಡ್ಕೋಬೋದು. ಎಲ್ಲ ಅವರು ಮನೆ ಆಗಿರ್ಬೋದು, ತಪಸ್ಸು ಮಾಡಿರುವಂಥ ಜಾಗ ಆಗಿರ್ಬೋದು, ಎಲ್ಲನೂ ಅಲ್ಲಿ ಸೇಫಾಗಿಟ್ಟಿದ್ದಾರೆ. ಆಮೇಲೆ 1897ರಾಗ ಏನು ಮಾಡ್ತಾರೆ, ರಾಮಕೃಷ್ಣ ಮಿಷನ್ ಅಂತೇಳಿ ಕಲ್ಕತ್ತಾದ ಬೇಲೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವುದು, ರಾಮಕೃಷ್ಣ ಮಿಷನ್ ಫಸ್ಟ್ ಬ್ರ್ಯಾಂಚ್ ಅಲ್ಲೇ ಸ್ಟಾರ್ಟ್ ಆಗಿತ್ತು. ಈಗ ಹಲವಾರು ಜಗತ್ತಿನಲ್ಲಿ ಸಾವಿರಾರು ರಾಮಕೃಷ್ಣ ಮಿಷನ್ಗಳು ಸ್ಥಾಪನೆ ಆಗ್ಯಾವು. ಆಮೇಲೆ ವಿವೇಕಾನಂದವ್ರು ನೋಡ್ರಿ ಮರಣ ಯಾವಾಗಪ್ಪ ಅಂದರೆ 1902ರಾಗೆ ಜೂನ್ 4 ಜೂನ್ 4 ಆಮೇಲೆ ಇವರ ಜನವರಿ 12ರಂದು ಏನು ಹುಟ್ಟಿದರು, ಇವರಿಗೆ ಈ ಒಂದು ಹುಟ್ಟಿನ ಒಂದು ಕಾರಣವಾಗಿ ಏನಂತ ಯುವಕರ ದಿನಾಚರಣೆ ಅಂತ ಮಾಡ್ತಾರೆ, ಯೂತ್ ಡೇ ಅಂತ ಮಾಡ್ತಾರೆ. ಯೂತ್ ಡೇ ಆಫ್ ಇಂಡಿಯಾ ಯಾವಾಗಪ್ಪ ಅಂದರೆ ಜನವರಿ 12. ಓಕೆ, ಆಮೇಲೆ ಇವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾವಾಗ ಮಾತಾಡ್ತಾರೆ ಅಂದರೆ 1893 ಸೆಪ್ಟೆಂಬರ್ 11 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿ ಭಾಷಣ ಮಾಡಿ ಆವಾಗ ಜನರಿಗೆ ಏನು ಚಿರಪರಿಚಿತ ಆಗ್ತಾರೆ ಇಡೀ ಜಗತ್ತಿಗೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡೋರು ಯಾರು, ಇದು 2021ರಾಗ 104ನೇ ಪ್ರಶ್ನೆ ಆಗಿ ಕೇಳಿದ್ದ. ಆತ್ಮಾರಾಮ್ ಪಾಂಡುರಂಗ, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಇಲ್ಲಿ ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಮಾಡ್ತಾರೆ. ಸೊ ಇದು ಟ್ರಿಕ್ ನೋಡ್ರಿ, ಆತ್ಮ ಪ್ರಾರ್ಥನೆ ಇದ್ರದ್ದು ಟ್ರಿಕ್. ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಆತ್ಮ ಪ್ರಾರ್ಥನೆ ಈ ರೀತಿ. ಇವರು ನೋಡಿ ಆತ್ಮಾರಾಮ್ ಪಾಂಡುರಂಗ್ ಅವರು 1867ರಲ್ಲಿ ಬಾಲಕೃಷ್ಣ ಜೈಕಾರ ಅವರೊಂದಿಗೆ ಸೇರಿ ಪ್ರಾರ್ಥನಾ ಸಮಾಜವನ್ನು ಮುಂಬೈಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆಮೇಲೆ 1884ರಾಗ ಪೂನಾದಾಗ ಹೆಣ್ಣು ಮಕ್ಕಳಾಗಿ ಪ್ರಪ್ರಥಮ ಪ್ರೌಢಶಾಲೆಯನ್ನು ಇವರು ತೆಗಿತಾರೆ. ಇನ್ನು ದಯಾನಂದ ಸರಸ್ವತಿಯವ್ರ ಬಗ್ಗೆ ನಿಮಗೆ ಇಲ್ಲೇ ಮೇಲೆ ತಿಳಿಸಿದ್ದೀನಿ, ಇವರು ಆರ್ಯ ಸಮಾಜದ ಸ್ಥಾಪನೆಯನ್ನು ಮಾಡಿದ್ರು ಅಂಥೇಳಿ. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಅವರು ಹೇಳಿದ್ದಾರೆ, ಇವರು ಏನು ಬಂಗಾಳ ಭಾಷೆಯಲ್ಲಿ ಸಂವಾದ ಕೌಮುದಿ ಬರೀತಾರೆ, ಇದನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂತ ಅಂತಾರಂತ ಇದ್ದೀನಿ. ಆಮೇಲೆ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಸೊ ಆಗ ನಿಮ್ಗೆ ಹೇಳಿಲ್ಲ ನಾನು ಯಾವ ಒಂದು ಸಮಾಜ ಸ್ಥಾಪನೆ ಮಾಡಿದ್ರು ಅಂದರೆ ಇವರು ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರು. ಜ್ಯೋತಿ ಸತ್ಯವಾಗಿರ್ತೈತೆ ಯಾವಾಗಲೂ. ಸೊ ಜ್ಯೋತಿ ಸತ್ಯ ಈಸ್ ದ ಟ್ರಿಕ್. ಇದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಟ್ರಿಕ್ ಮಾಡಿದ್ದೀನಿ, ನೋಡ್ಬೋದು ನೀವು. ಜ್ಯೋತಿ ಸತ್ಯ ಈಸ್ ದ ಟ್ರಿಕ್. ಈ ನೆಕ್ಸ್ಟ್ ಕ್ವಶನ್ ನೋಡಿರಿ, ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. 92ನೇ ಕ್ವಶನ್ ಆಗಿತ್ತು 2020ರಾಗ. ಇಲ್ಲಿ ಆಪ್ಷನ್ ನಂಬರ್ ನೋಡಿರಿ, ಒಂದು 2 ಸೆಕೆಂಡ್ ಕೊಡ್ತೀನಿ ನೋಡಿ, ಟ್ರೈ ಮಾಡಿರಿ. ಇಲ್ಲಿ ಆಪ್ಷನ್ ನಂಬರ್ ನೋಡಿರಿ 4 ಈಸ್ ದ ರೈಟ್ ಆನ್ಸರ್. ಯುವ ಬಂಗಾಳ ಚಳವಳಿ ಹೆನ್ರಿ ಲೂಯಿಸ್ ವಿವಿಯನ್ ಡೆರೆಜಿಯೋ ಇದರ ಆನ್ಸರ್. ಯುವ ಬಂಗಾಳ ಚಳವಳಿನ ಇವರು ಸ್ಥಾಪನೆ ಮಾಡ್ತಾರೆ. ಇದು ಒಂದೇ ಕರೆಕ್ಟಾಗಿ ಇದ್ರ ಮುಂದೆ ಐತಿ, ಕರೆಕ್ಟಾಗಿ ಜೋಡಿ ಐತಿ ಅಂತಂದಂಗೆ. ಇವ್ರು ಹುಟ್ಲಾದಂಗೆ ಆರ್ಯ ಸಮಾಜವನ್ನು ಯಾರು, ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡ್ತಾರೆ. ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಆತ್ಮ ಪ್ರಾರ್ಥನೆಯನ್ನು ಮಾಡ್ತಾರೆ ಇವರು. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಅವರು. ಓಕೆ, ಇದಿಷ್ಟು ಆನ್ಸರು. ಇವು ಭಾಳ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡೋಣ ಈಗ ತರುಣ ಬಂಗಾಳ ಚಳುವಳಿ ಹರಿಕಾರ. ಸೊ ಇದು ಏನಿಲ್ಲ, ಇವರೇ ಹೆನ್ರಿ ಲೂಯಿಸ್ ವಿವಿಯನ್ ಡೆರೆಜಿಯೋ ಈಸ್ ದ ರೈಟ್ ಆನ್ಸರ್. 2019 ಕೇಳಿದೆ ನೋಡು, 2019 ಮತ್ತು ಇಲ್ಲಿ 2020 ಕಂಟಿನ್ಯೂ ಇವ್ರ ಬಗ್ಗೆನೇ ಕೇಳಿ ನೋಡು. 97ನೇ ಕ್ವಶನ್ ಆಗಿತ್ತು 2019 ಓಕೆ, ಈ ನೆಕ್ಸ್ಟ್ ಬರ್ತಾರೆ
ಆ್ಯನಿ ಬೆಸೆಂಟ್ ಅವರು ಇವ್ರು ಏನು ಮಾಡಿದ್ರಪ್ಪ, ಥಿಯೋಸಾಫಿಕಲ್ ಸೊಸೈಟಿ ಏನಿತ್ತಲ್ಲ ಆ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ನಾಯಕತ್ವವನ್ನು ಭಾರತದಾಗ ವಹಿಸ್ಕೊಂಡಿದ್ರು. ಇವರು ಸ್ಥಾಪನೆ ಮಾಡಿಲ್ಲ, ಭಾರತದಾಗ ನಾಯಕತ್ವವನ್ನು ವಹಿಸ್ಕೊಂಡಿದ್ರು. ಆಮೇಲೆ ಆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಯಾರು, ಮೇಡಮ್ ಬ್ಲಾವಟಸ್ಕಿ ಪ್ಲಸ್ ಮತ್ತು ಇನ್ನೊಬ್ರು ಯಾರಪ್ಪ ಅಂದ್ರೆ ಹೆನ್ರಿ ಸ್ಟೀಲ್ ಅಲ್ಕಾಟ್. ಇವರಿಬ್ಬರು ಸೇರಿ ಸ್ಥಾಪನೆ ಮಾಡ್ತಾರೆ. ಎಲ್ಲಪ್ಪ ಅಂತಂದ್ರೆ ಅಮೇರಿಕಾದಾಗ ನ್ಯೂಯಾರ್ಕ್ನಾಗ 1875 ಇವರಿಬ್ಬರು ಸ್ಥಾಪನೆ ಮಾಡ್ತಾರೆ. ಅದನ್ನು ಕೇಳ್ಬೋದಾ. ಅದನ್ನು ನಾಯಕತ್ವವನ್ನು ಭಾರತ ವಹಿಸ್ಕೊಂಡವರು ಆ್ಯನಿ ಬೆಸೆಂಟ್ ಅವರು. ಆಮೇಲೆ ಇವರು ಆ್ಯನಿ ಬೆಸೆಂಟ್ ಅವರು ಯಾವಾಗ ಬರ್ತಾರೆ ಅಂದರೆ ಬಂದಿರ್ತಾರೆ ಆಲ್ರೆಡಿ 1882 ಏನು ಮಾಡ್ತಾರಪ್ಪ ಅಂದ್ರೆ ಆಧ್ಯಾತ್ಮಿಕ ಸಭಾ ಅಂದರೆ ಥಿಯೋಸಾಫಿಕಲ್ ಸೊಸೈಟಿ ಅಂಥೇಳಿ ಭಾರತದಾಗ ಇವರು ಪ್ರಥಮ ಒಂದು ಆಶ್ರಮವನ್ನು ಅಥವಾ ಒಂದು ಕೇಂದ್ರವನ್ನು ಇವರು 1882 ಅದೇ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಬ್ರ್ಯಾಂಚನ್ನು, ಒಂದು ಕುಟೀರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇವರು 1916 ಬಾಲಗಂಗಾಧರ್ ತಿಲಕರೊಂದಿಗೆ ಸೇರಿ ಏನು ಮಾಡ್ತಾರೆ ಅಂದ್ರೆ ಹೋಮ್ ರೂಲ್ ಚಳವಳಿಯನ್ನು ತರ್ತಾರೆ, ಪ್ರಾರಂಭ ಮಾಡ್ತಾರೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯನಿ ಬೆಸೆಂಟ್ ಅವ್ರ ಬಗ್ಗೆ ಅಂದರೆ 1917 ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಮಹಿಳೆ ಆಗಿದ್ರು ಇವರು. ಯಾರು, ಆ್ಯನಿ ಬೆಸೆಂಟ್ ಅವರು. ಸೊ ಮೂರನೇ ಆಪ್ಷನ್ಸ್ ಮೇಡಮ್ ಬ್ಲಾವಟಸ್ಕಿ ಅಂತ ಹೇಳಿಬಿಟ್ಟಿದ್ದೀನಿ ನಾನು ನಿಮ್ಗೆ. ಇವರೇನು 1875 ಥಿಯೋಸಾಫಿಕಲ್ ಸೊಸೈಟಿಯನ್ನು ಅಮೇರಿಕಾ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಕರೋನಿಲ್ ಆಲ್ಕಾಟ್ ಅವರು ಇಬ್ಬರು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ 2017 104ನೇ ಪ್ರಶ್ನೆ ಆಗಿತ್ತು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಯಾವ ಚಳುವಳಿಯನ್ನು ಪ್ರಾರಂಭಿಸುತ್ತಿತ್ತು. ಸೊ ಇಲ್ಲಿ ಜಾಸ್ತಿ ಹೇಳೋದಿಲ್ಲ, ನಾನು ಶುದ್ಧಿ ಚಳುವಳಿ ಅಂತ ಡೈರೆಕ್ಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಮುಗಿಸಿದ್ದೀನಿ. ಸ್ವಾಮಿ ದಯಾನಂದ ಅವರು ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ನೋಡಿರಿ 6ನೇ ಕ್ವಶನ್ 2015 108ನೇ ಪ್ರಶ್ನೆ ಆಗಿತ್ತು. ನೋಡಿರಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ರು. ಸೊ ಅದನ್ನು ನಾನು ನಿಮಗೆ ಕ್ಲಿಯರಾಗಿ ಹೊಂದಿಸಿ ಬರೆದು ತೋರಿಸಾತೀನಿ ನಿಮಗೆ. ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ನವೋದಯದ ಪಿತಾಮಹ ಅಂತ ಕರೀತಾರೆ. ಇನ್ನು ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳವಳಿಯನ್ನು ಆರಂಭ ಮಾಡ್ತಾರೆ. ಇನ್ನು ಆ್ಯನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಾಗ ಸ್ಥಾಪನೆ ಮಾಡ್ತಾರೆ, ಭಾರತಕ್ಕೆ ತರ್ತಾರೆ. ಇನ್ನು ಜ್ಯೋತಿಬಾ ಫುಲೆ ಅವರು ಅಸ್ಪರ್ಶ ವರ್ಗದ ಬಾಲಕಿಯರ ಶಾಲೆಯನ್ನು ತೆಗಿತಾರೆ. ಇವು ಹಿಂದೆ ಮುಂದೆ ಇದ್ದು ನಿಮಗೋಸ್ಕರ ಕರೆಕ್ಟಾಗಿ ನಾನು ಜೋಡಿಸಿ ಇಟ್ಟೀನಿ ಇಲ್ಲಿ. ಸೊ ಇದಿಷ್ಟು ಈ ಒಂದು ಟಾಪಿಕ್ ಏನಾದ್ರೆ ಭಾಳ ಇಂಪಾರ್ಟೆಂಟ್ ಅದ ಫ್ರೆಂಡ್ಸ್. ಮತ್ತೇನಾದರೂ ಯಾವುದಾದ್ರು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ವಿತ್ ಟ್ರಿಕ್ಕು ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.